ರಂಜಿತ್ ಅಂತ, ನಾವು ಬೆಂಗಳೂರಿಂದ ಬಂದಿದ್ದೀವಿ. ಸೊ ಇವತ್ತು ನಾನು ಏನು ತೀರ್ಥಸ್ನಾನನೂ ಮಾಡಿದ್ದೀನಿ. ಸೊ ಏನಕ್ಕೆ ನಂಬಿಕೆ ಅಂತ ಹೇಳಿದ್ರೆ, ಇಲ್ಲಿ ಬಂದು ಸಮಸ್ಯೆಯನ್ನು ಕೇಳಿ ಪರಿಹಾರ ಕೊಡೋಕ್ಕಿಂತ ಅವರೇ ನಮ್ಗೆ ಏನು ಸಮಸ್ಯೆಗೆ ಬಂದಿದ್ದೀರಾ ಅಂತ ಹೇಳ್ತಾರಲ್ಲ, ಸೊ ಅದೇ ನನಗೆ ನಂಬಿಕೆ. ಸೊ ಈ ಕ್ಷೇತ್ರಕ್ಕೆ ಬಂದರೆ ಒಳ್ಳೇದಾಗುತ್ತೆ ಅನ್ನೋದೊಂದು ಪಾಸಿಟಿವಿಟಿ ನನಗಿದೆ. ಸೊ ಹಾಗಾಗಿ ಮತ್ತೆ ಬರ್ತೀವಿ. ಸೊ ಇಲ್ಲಿಗೆ ಬಂದವರಿಗೆಲ್ಲ ಒಳ್ಳೇದಾಗುತ್ತೆ ಅನ್ನೋದು ನನ್ನ ನಂಬಿಕೆ. ಹೋಮ 12 ಗಂಟೆಗೆ ಅಂತ ಹೇಳಿದ್ದಾರೆ. ಸೊ ವೆಯ್ಟಿಂಗ್, ಸೊ ಮಾಡಿಬಿಟ್ಟೆ ಹೋಗೋಣ ಅಂತ. ಅಲ್ಲ, ಬನ್ನಿ, ನಂಬಿಕೆಯಿಂದ ಬನ್ನಿ. ಎಲ್ಲದಕ್ಕೂ ನಂಬಿಕೆ ಮುಖ್ಯ. ಸೊ ನನಗೆ ಬಂದಿದೆ ನಂಬಿಕೆ. ನಾನು ತುಂಬ ಕಡೆ ಹೋಗಿದ್ದೀನಿ, ಬಟ್ ಇಲ್ಲಿ ಬಂದಾಗ ಒಂದು ನಂಬಿಕೆ ಜಾಸ್ತಿ ಇದೆ. ಸೊ ಹಾಗಾಗಿ ನಾನು ಫಸ್ಟ್ ಟೈಮ್ ಇಬ್ಬರು ಬಂದ್ವಿ, ಈ ಸಲ 4 ಜನ ಬಂದಿದ್ದೀವಿ. ಸೊ ನಾವು ಒಂದು 4 ಜನಕ್ಕೆ ಹೇಳ್ತೀವಿ, ಈ ಥರ ಅಲ್ಲಿ ಹೋಗಿ ಏನಾದರೂ ಅಂದ್ಕೊಂಡ್ರೆ ಆಗುತ್ತೆ. ನಾವು ಫಸ್ಟ್ ಪಾಸಿಟಿವಾಗಿ ಥಿಂಕ್ ಮಾಡಬೇಕು. ಬಟ್ ಇಲ್ಲಿ ನನಗೆ ಅದು ಬಂದಿದೆ. ಸೊ ಗುರುಜಿನ ನೋಡಿದಾಗಲೇ ನನಗೆ ಬಂದಿದೆ. ಈಗ ಫಸ್ಟ್ ಟೈಮ್ ಕೇಳಿದಾಗಲೂ, ನಾನು ಸೆಕೆಂಡ್ ಟೈಮ್ ಕೇಳಿದಾಗಲೂ ನನಗೆ ಅವ್ರು ಏನು ಹೇಳಿದ್ದಾರೆ, ನಾನು ಏನು ಕೇಳಿದ್ದೀನಿ, ನನಗೇನು ಹೇಳಿದಾರಲ್ಲ ಅದು ಕರೆಕ್ಟಾಗಿದೆ. ಸೊ ಅವ್ರು ಹೇಳಿರೋದು, ಈಗ ಸಮಸ್ಯೆ ಅಂದಾಗ ಏನು, ಸಮಸ್ಯೆಗೆ ಇನ್ನೊಂದು ಸಮಸ್ಯೆ ಆಗಬಾರ್ದು. ಅಂದರೆ ಅದಕ್ಕೆ ನಾನೇನೋ ಪರಿಹಾರ ಮಾಡಬೇಕಂದ್ರೆ ತುಂಬ ಖರ್ಚಾಗೋದಲ್ಲ ಇರೋದು. ಬಟ್ ಇವ್ರದ್ದು ಏನಿಲ್ಲ, ತುಂಬ ಸಿಂಪಲ್ಲಾಗಿ ನಮಗೆ ಸಮಸ್ಯೆ ಪರಿಹಾರನೂ ಕೊಡ್ತಾ ಇದ್ದಾರೆ. ಸೊ ಬನ್ನಿ, ಒಂದು ಸಲ ನೀವು ವಿಸಿಟ್ ಮಾಡಿ ದೇವಸ್ಥಾನಕ್ಕೆ, ನಿಮಗೂ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಈಗ ಕೆಲವು ಕಡೆ ನಾವು ಸಮಸ್ಯೆ ಅಂತ ಹೋದಾಗ ಏನಕ್ಕೆ ಬಂದಿದ್ದೀರಾ ಅಂತ ಕೇಳ್ತಾರೆ. ಬಟ್ ಇವ್ರದ್ದು ಆ ಥರ ಅಲ್ಲ. ನಾನು ಹೋಗಿ ನಿಂತ್ಕೊಂಡಿರೋದಷ್ಟೇ. ಅವರೇ ಹೇಳಿದ್ರು, ನೀವೇನಕ್ಕೆ ಬಂದಿದ್ದೀರಾ, ಮುಖ ನೋಡಿನೇ ಹೇಳಿದ್ರು ನಮಗೆ. ನನಗೆ ಅಲ್ಲೇ ಫಸ್ಟೇ ನಂಬಿಕೆ ಬಂತು. ನಾನು ಹೇಳಿದ್ಮೇಲೆ ಅವ್ರು ಹೇಳೋದೇನಿದೆ ಕರೆಕ್ಟ್ ಅಲ್ವಾ? ಪರಿಹಾರ ಎಲ್ಲರೂ ಕೊಡ್ತಾರೆ, ಬಟ್ ಸಮಸ್ಯೆ ತಿಳ್ಕೊಂಡು ಹೇಳಿದ್ರಲ್ಲ, ನನಗೆ ಅದು ನಂಬಿಕೆ. ಸೊ ಫಸ್ಟ್ ಟೈಮ್ ಬಂದಾಗಲೂ ಹೇಳಿದ್ರು. ಈಗ ಸೆಕೆಂಡ್ ಟೈಮ್ ನಾನು ಬಂದೆ, ಎಷ್ಟೋ 1000 ಜನ ಬಂದು ಹೋಗಿರ್ತಾರೆ, ಬಟ್ ಅವ್ರಿಗೆ ಕನ್ಫ್ಯೂಸ್ ಆಗಿ ಹೇಳಿದ್ದು. ಬಟ್ ಇವತ್ತು ನಾನು ನೋಡಿದ್ರು ಕೂಡ ನಾನು ಏನಕ್ಕೆ ಬಂದಿದ್ದೆ ಅನ್ನೋದನ್ನ ಫಸ್ಟ್ ಅದನ್ನೇ ಹೇಳಿದ್ರು ನನಗೆ. ಸೊ ಅದಕ್ಕೋಸ್ಕರ ನಾನು ತೀರ್ಥಸ್ನಾನನೂ ಮಾಡಾಗಿದೆ. ಅದೇ ಹೇಳಿರೋ ಕರೆಕ್ಟಾಗಿತ್ತು. ಫಸ್ಟ್ ಟೈಮ್ ನಾನೊಂದು 20 ಡೇಸ್ ಬ್ಯಾಕ್ ಬಂದು ಹೋಗಿರೋದು. ಅವಾಗ ಏನಕ್ಕೆ ಬಂದಿದ್ದೆಲ್ಲ ಅದನ್ನೇ ರಿಪೀಟ್ ಮಾಡಿದ್ರು ಅವ್ರು ಇವತ್ತು. ಸೊ ಇದಾಗುತ್ತೆ, ಹಿಂಗೆ ಮಾಡಿ ತೀರ್ಥಸ್ನಾನ ಮಾಡಿದ್ರಲ್ವ, ನೆಕ್ಸ್ಟಿಗೆ 12 ಗಂಟೆಗೆ ಹೋಮ ಇದೆ, ಹೋಮ ಮುಗಿಸಿ ಆಮೇಲೆ ಹೇಳಿದ್ರು, ಏನು ಬೇರೆ ಏನೋ ಅದಕ್ಕೇನು ಮತ್ತೇನು ಮಾಡಿ ಅಂತ ಹೇಳಿಲ್ಲ, ಒಳ್ಳೇದಾಗುತ್ತೆ ಅಂತಲೇ ಹೇಳಿದ್ದಾರೆ. ಸೊ ನನಗೆ ನಂಬಿಕೆ ಇದೆ. ಸೊ ಬರೋರಿಗೂ ನಾನು ಅದನ್ನೇ ಹೇಳೋದು, ನಂಬಿಕೆಯಿಂದ ಬನ್ನಿ, ನಿಮಗೂ ಒಳ್ಳೇದಾಗುತ್ತೆ.